ಹಡಗಿನ ಮೇಲೆ ದಾಳಿ, ಭಾರತದ 4 ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಉಕ್ರೇನ್ನ ಒಡಿಶಾ ಬಂದರಿನಿಂದ ತೆರಳ್ತಾ ಇದ್ದ MV ಗೋಲ್ಡನ್ ಲಿಯೋ ಹಡಗಿನ ಮೇಲೆ ಭಾನುವಾರ ನಡೆದಂಥ ಕ್ಷಿಪಣಿ ದಾಳಿಯಲ್ಲಿ ಕೇರಳಂನ ಒಬ್ಬರು ಸೇರಿ 4 ಭಾರತೀಯರು ಮೃತಪಟ್ಟಿದ್ದಾರೆ, ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಭಾರತೀಯ ವಿದೇಶಾಂಗ ಸಚಿವಾಲಯ ಸೋಮವಾರ ಮಾಹಿತಿಯನ್ನು ಹಂಚಿಕೊಂಡಿದೆ. ಈ ದಾಳಿಯನ್ನು ಯಾರು ನಡೆಸಿದ್ದಾರೆ ಎಂಬುದನ್ನು ಸಚಿವಾಲಯವು ಸ್ಪಷ್ಟಪಡಿಸಿಲ್ಲ. ಈ ಹಡಗಿನಲ್ಲಿ 5 ಭಾರತೀಯರು ಸೇರಿದಂತೆ 17 ಸಿಬ್ಬಂದಿ ಇದ್ದರು. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಖಂಡನೀಯ. ಮುಗ್ಧ ನಾಗರಿಕ ಸಿಬ್ಬಂದಿಗೆ ಅಪಾಯವನ್ನು ಉಂಟು ಮಾಡುವುದು, ಹಡಗುಗಳ ಸಂಚಾರ ಹಾಗೂ ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಸಚಿವಾಲಯ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದೆ. ಉಕ್ರೇನ್ನಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿಯ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸಂತ್ರಸ್ತರಿಗೆ ಅಗತ್ಯ ಇರುವಂಥ ಎಲ್ಲ ರೀತಿಯಾದಂಥ ನೆರವನ್ನು ನೀಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನುವಂಥದ್ದನ್ನು ಕೂಡ ತಿಳಿಸಲಾಗ್ತಾ ಇದೆ. ಮುಂದಿನ ಸುದ್ದಿಗೆ ಹೋಗ್ಬಿಡೋಣ. ಮುಂದಿನ ಸುದ್ದಿ ಈ ರೀತಿಯಾಗಿದೆ. ಭಾರೀ ಮಳೆ, ಸಾವಿನ ಸಂಖ್ಯೆ 23ಕ್ಕೆ ಏರಿಕೆ ಆಗಿರೋದು. ನೋಡಿ, ಪೂಂಚ್ ಮತ್ತು ರಜೌರಿ ಜಿಲ್ಲೆಗಳಲ್ಲಿ ಅನೇಕರು ನಾಪತ್ತೆ ಆಗಿದ್ದಾರೆ. ಇದು ಕಾಶ್ಮೀರದಲ್ಲಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಸೋಮವಾರ 4 ಜನ ಮೃತಪಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಮಳೆ ಸಂಬಂಧಿತ ಘಟನೆಗಳಲ್ಲಿ ಸುಮಾರು 23 ಜನ ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ದೋಡಾ ಜಿಲ್ಲೆಗೆ ಜಮ್ಮು ಕಿಶ್ತವಾಡ ಹೆದ್ದಾರಿಯಲ್ಲಿ ಸಾಗ್ತಾ ಇದ್ದಂಥ ಬಸ್ವೊಂದರ ಮೇಲೆ ಸೋಮವಾರ ಬೆಳಗ್ಗೆ 9:30 ಸುಮಾರಿಗೆ ಕಲ್ಲು ಉರುಳಿ ಬಿದ್ದಿದ್ದು ಗಾಯಗೊಂಡ 7 ಜನರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹಾನಿಗೊಳಗಾದಂಥ ವಾಹನವೊಂದರಿಂದ ಅಪರಿಚಿತ ವ್ಯಕ್ತಿಯ ಮೃತದೇಹವನ್ನು ಹೊರತೆಗೆಯಲಾಗಿದೆ. ಕಾಸ್ತಿಗಢದಲ್ಲಿ ಮನೆಯೊಂದರ ಮೇಲೆ ಕಲ್ಲು ಉರುಳಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಪೂಂಚ್ ಮತ್ತು ರೌಜರಿ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಮತ್ತು ಅನೇಕರು ನಾಪತ್ತೆ ಆಗಿದ್ದಾರೆ. ಜಮ್ಮುವಿನಲ್ಲಿ ಜುಲೈ 23ರವರೆಗೆ ಭಾರಿ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ನೀಡಿದೆ. ನೋಡಿ, ಇಲ್ಲಿ ಮಳೆನೇ ಆಗ್ತಾ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದು. ಒಂದು ಮಳೆಗೆ 23 ಮಂದಿ ಸಾವನ್ನಪ್ಪಿದ್ದಾರೆ ಅಂತಂದರೆ ಯಾವ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಸೊ ಇನ್ನೂ ಕೂಡ ಇದು 23ನೇ ತಾರೀಕುವರೆಗೂ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇರೋದ್ರಿಂದ ಇದೀಗ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಎಚ್ಚರಿಕೆ ಕ್ರಮಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ಭೂಕುಸಿತ ಹಾನಿ, ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ್ ಜಿಲ್ಲೆಗೆ ಭಾರೀ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೋಮವಾರ ಭೂಕುಸಿತ ಸಂಭವಿಸಿದ್ದು 7 ಅಂಗಡಿಗಳು ಹಾನಿಗೊಳಗಾಗಿದೆ. ಹಠಾತ್ ಪ್ರವಾಹದಿಂದ ಭೂಕುಸಿತ ಸಂಭವಿಸಿದೆ. ಹೆದ್ದಾರಿ ಉದ್ದಕ್ಕೂ ಸುಮಾರು 4 ಎಕರೆ ಭೂಮಿಯಲ್ಲಿ ಬಿರುಕು ಮೂಡಿದೆ. ಇದು ಇತರ ಕಟ್ಟಡಗಳಿಗೂ ಹಾನಿ ಉಂಟು ಮಾಡುವ ಸಾಧ್ಯತೆಗಳಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಕಾಶ್ಮೀರ ಈ ಭಾಗದಲ್ಲಿ ಮಳೆ ಅಂತಂದಾಗ ಎಲ್ರಿಗೂ ಆಗುವಂಥ ಒಂದೇ ಒಂದು ಆತಂಕ ಏನು ಅಂತ ಅಂದರೆ ಭೂಕುಸಿತ ಆಗ್ಬಿಡುತ್ತೆ ಅಂತ. ಸೊ ನಮಗೊಂದು ವಿಪರೀತ ಮಳೆಯ ಸಮಸ್ಯೆ ಒಂದು ಕಡೆ ಆದರೆ ಈ ಭೂಕುಸಿತದ್ದು ಕೂಡ ಇನ್ನೊಂದು ಕಡೆಯಲ್ಲಿ ಸಮಸ್ಯೆ ಕಾಣಿಸುತ್ತೆ. ಸೊ ಹಾಗಾಗಿ ಭೂಕುಸಿತದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸೊ ನನಗೆ ಗೊತ್ತಾಗುತ್ತೆ ಅಲ್ವಾ, ಈ ಡೇಂಜರಸ್ ಪ್ಲೇಸಸ್ಗಳು ಇಂಥ ಪ್ರದೇಶಗಳಲ್ಲಿ ಒಂಚೂರು ಅಲರ್ಟ್ ಆಗಬೇಕಾಗುತ್ತೆ. ಮತ್ತು ಅಲ್ಲಿ ಯಾರಾದರೂ ಇದ್ರೂ ಕೂಡ ವಾಸ ಮಾಡ್ತಾ ಇದ್ದರೆ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ, ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೇ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮುಂದಿನ ಸುದ್ದಿಗೆ ಹೋಗ್ಬೇಡ.